ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಎಸ್ಸಿ/ಎಸ್ಟಿ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳದ ಬಗ್ಗೆ ಮಹಿಳೆ ದೂರು. ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕೊಳ್ಳೇಗಾಲ ಉಪವಿಭಾಗ ಯಳಂದೂರು ವೃತ್ತ ಯಳಂದೂರು ಪೊಲೀಸ್ ಠಾಣೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಸಂಪರ್ಕ ಸಭೆಯನ್ನ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಎಸ್ಸಿ/ಎಸ್ಟಿ ಸಮುದಾಯದ ಸಮಸ್ಯೆಯನ್ನ ದೂರಿದರು. ದಲಿತರಿಗೆ ಮತ್ತು ನಾಯಕ ಸಮುದಾಯದವರಿಗೆ ಸ್ಮಶಾನವಿಲ್ಲ, ದಯವಿಟ್ಟು ಅದರ ಬಗ್ಗೆ ತಹಶೀಲ್ದಾರ್ಗೆ ತಿಳಿಸಿ, ಇಲ್ಲವಾದರೆ ಶವವನ್ನು ತಾಲೂಕಾ ಕಚೇರಿ ಮುಂದೆ ಇರಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಯುವ ಮುಖಂಡ ರಾಜೇಶ್ ತಿಳಿಸಿದರು. ಅಂಬೇಡ್ಕರ್ ಅಧ್ಯಕ್ಷ ಸಚಿನ್ ಬಿ ಗ್ರಾಮಕ್ಕೆ ಬೀಟ್ ಪೊಲೀಸ್ ಬರುತ್ತಿಲ್ಲ, ಒತ್ತುವರಿ, ಕುಡಿಯುವ ನೀರು ಅನೈರ್ಮಲ್ಯ, ಶುಚಿತ್ವ, ಗ್ರಾಮದಲ್ಲಿರುವ ಪ್ರೌಢಶಾಲೆ ತೆರಳುವ ಹೆಣ್ಣು ಮಕ್ಕಳಿಗೆ ಪಡ್ಡೆ ಹುಡುಗರು ಕಿರುಕುಳ ನೀಡುತ್ತಿದ್ದಾರೆಂದು ಅಂಬೇಡ್ಕರ್ ಅಧ್ಯಕ್ಷ ಸಚಿನ್ ಬಿ ದೂರಿದರು. ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಜಾಸ್ತಿಯಾಗಿ ಕಿರುಕುಳ ನೀಡುತ್ತಿದ್ದಾರೆ, ಮನೆಯ ಮುಂದೆನೆ ಕೂತು ಹಣ ಕಟ್ಟಬೇಕು ಎಂದು ಹಿಂಸೆ ಮಾಡುತ್ತಿದ್ದಾರೆಂದು ಜಯಮ್ಮ ದೂರಿದರು. ಗ್ರಾಮದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ, ಕುಡಿದ ಅಮಲಿನಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಬೀದಿಯಲ್ಲಿ ತಿರುಗಾಡುತ್ತಾರೆ ಹಾಗೂ ಮಹಿಳೆಯರನ್ನು ಅಶ್ಲೀಲವಾಗಿ ಬೈಯುತ್ತಾರೆ ಎಂದು ಸಿದ್ದನಾಗಮ್ಮ ದೂರಿದರು. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದೆ, ಇದರಿಂದ ಯುವ ಪೀಳಿಗೆ ಚಟಕ್ಕೆ ಬಲಿಯಾಗಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಲಿ ಎಂದು ನವೀನ್ ಎಸ್ ತಿಳಿಸಿದರು. ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಸುವಾಗ ಪ್ಲಾಸ್ಟಿಕ್ ಬಳಸಿ ಅದರ ಮೇಲೆ ಇಡ್ಲಿ ಹಿಟ್ಟು ಹಾಕಿ ಬೇಯಿಸುತ್ತಿದ್ದಾರೆ, ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಯುವ ಮುಖಂಡ ಕಿರಣ್ ಜೆ ತಿಳಿಸಿದರು. ಕೆಸ್ತೂರು ಗ್ರಾಮವು ತಾಲೂಕಿನಲ್ಲೇ ದೊಡ್ಡ ಗ್ರಾಮವಾಗಿದೆ, ಹೆಚ್ಚು ದಲಿತರು ಇರುವಂಥ ಗ್ರಾಮವೂ ಆಗಿದೆ. ಆದರೆ ಇಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಗ್ರಾಮದ ಕೆಲ ಹೋಟೆಲ್ಗಳಲ್ಲಿ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಪ್ಲಾಸ್ಟಿಕ್ ತಟ್ಟೆ ಲೋಟದಲ್ಲಿ ತಿಂಡಿ ನೀಡಿದರೆ ಉನ್ನತ ಜಾತಿಯವರಿಗೆ ಸ್ಟೀಲ್ ತಟ್ಟೆ ಲೋಟದಲ್ಲಿ ತಿಂಡಿ ನೀಡುತ್ತಾರೆಂದು ಗ್ರಾಮಸ್ಥರು ದೂರಿದರು. ಯುವಕರು ಕುಡಿತ ಚಟಕ್ಕೆ ಬಲಿಯಾಗುತ್ತಿದ್ದಾರೆ, ಬಾರ್ಗಳಲ್ಲಿ ಯುವಕರಿಗೆ ಮದ್ಯ ಕೊಡಬಾರದು, ಇನ್ನೂ ಅನೇಕ ವಿಷಯಗಳ ಬಗ್ಗೆ ದೂರಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಮಾತನಾಡಿ, ಈ ಎಲ್ಲ ಸಮಸ್ಯೆಗಳನ್ನು ಪರಿಗಣಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ಯಾವುದೇ ಸಮಸ್ಯೆಗಳಿದ್ದರೂ 112ಗೂ ಕರೆ ಮಾಡಿ. ಆಪ್ತ ಗೆಳತಿ ಬಾಕ್ಸ್ಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಇರಿಸಲಾಗಿದೆ, ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಇರಿಸಲಾಗಿದೆ. ಪೊಲೀಸ್ ಮತ್ತು ಸಾರ್ವಜನಿಕರ ನಡುವೆ ಒಳ್ಳೆಯ ಅಭಿಪ್ರಾಯವಿರಬೇಕು. ನಿಮ್ಮೆಲ್ಲರ ಹಿತವೇ ಪೊಲೀಸ್ ಇಲಾಖೆಯ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಕಾಶ್, ಯಜಮಾನರಾದ ಬಿ ನಾಗರಾಜು, ಕುಮಾರ್, ಪತ್ರಕರ್ತ ಪ್ರಸನ್ನ ಕುಮಾರ್, ದೊರೆಸ್ವಾಮಿ, ಜಯರಾಜು, ನಾಗನಾಯಕ್, ಮುಖಂಡರಾದ ಸಿದ್ದರಾಜು, ನಾಗಣ್ಣ, ಈರನಾಯಕ್, ಚಿನ್ನಸ್ವಾಮಿ ನಾಯಕ್, ವೀರಭದ್ರ ನಾಯಕ್, ಪರಮೇಶ್, ಮಹೇಶ್, ನವೀನ್, ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಸಚಿನ್, ಕಿರಣ್ ಕೆ, ರಾಜೇಶ್, ಚಿನ್ನಸ್ವಾಮಿ, ರಾಜು ಹಾಗೂ ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು. ವಿ ನಾಗರಾಜ್. ನಾಯಕರು ಕೂಡ ಮಾತಾಡಿದರು. ನಮ್ಮ ಸಮುದಾಯಗಳಿಗೆ ಏನೋ ಸ್ಮಶಾನ ವ್ಯವಸ್ಥೆ ಇಲ್ಲ, ಈ ಬಗ್ಗೆ ನಾವು ಆಲ್ರೆಡಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ತಾಲೂಕು ದಂಡಾಧಿಕಾರಿಗಳಿಗೆ ಅವರ ಒತ್ತುವರಿ ಅಥವಾ ಗುರುತಿಸ್ಕೊಡ್ತಂತೆ ನಮಗೆ ನಿಧಾನ ಆಗಿದ್ರು. ಮುಂದಿನ ದಿನಗಳಲ್ಲಿ ಕೂಡ ಇದು ನಾವು ಪ್ರತಿಭಟನೆ ಮಾಡಿ ನಾವು ಅಲ್ಲಿಗೆ ಮುಚ್ಚಿಗೆ ಹಾಕಂಥ ಕಾರ್ಯಕ್ರಮ ಆಗ್ತದೆ ಅಂತ ತಾವೆಲ್ಲರೂ ಕೂಡ ಹೇಳಿದ್ರಿ. ಈ ವಿಚಾರ ಕಾನೂನು ಸುವ್ಯವಸ್ಥೆ ಅಧಿಕಾರಬಾರದು, ಶಾಂತಿ ಸುವ್ಯವಸ್ಥೆ ಇರಬೇಕು, ಮತ್ತು ನೊಂದವರಿಗೆ ನ್ಯಾಯ ಮತ್ತು ಇರ್ತಕ್ಕಂಥ ತ್ವರಿತವಾಗಿ ಸಿಗಬೇಕನ್ನೋ ನಿಟ್ಟಿನಲ್ಲಿ ಕೂಡ ನಾನು ಕೂಡ ನಾಳೆನೇ ತಹಸೀಲ್ದಾರ್ ಅವರಿಗೆ ಮಾತಾಡೋದು ಮತ್ತು ರೈಟಿಂಗಲ್ಲಿ ಕೂಡ ಕಳಿಸ್ತೀವಿ. ರೈಟಿಂಗಲ್ಲಿ ಕೂಡ ಕಳಿಸಿ ಯಾರು ಒತ್ತುವರಿ ಮಾಡೋದು ತೆರವು ಮಾಡೋದು ದೊಡ್ಡ ವಿಚಾರ ಏನಲ್ಲ. ಹಾಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಮನಸ್ಸು ಮಾಡಿದ್ರೆ ಪೊಲೀಸ್ ಇಲಾಖೆಯಿಂದ ಏನು ಬಂದೋಬಸ್ತ್ ಕೊಡಬೇಕು ನಾವು ಕೊಟ್ಟು ಅದನ್ನ ತೆರವು ಮಾಡೋ ಬಗ್ಗೆ ಕ್ರಮ ಮಾಡ್ತೀವಿ. ಮತ್ತು ಅದೇ ರೀತಿ ನಮ್ಮ ಸಿದ್ದನಾಗಮ್ಮ ಹೇಳಿದ್ರು, ಮತ್ತು ನಮ್ಮ ಯಜಮಾನ ಸಚಿನ್ ಕೂಡ ಹೇಳಿದ್ರು, ಇತ್ತೀಚೆಗೆ ಯುವಕರುಗಳು ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಜೊತೆಗೆ ಬಿಡ್ತಿದ್ದಾರೆ. ಇವತ್ತಿನ ಒಂದು ಅದ್ರ ಬಗ್ಗೆ ಅರಿವು ಕಡಿಮೆ. ಯಾಕಂದರೆ ಮಕ್ಕಳುಗಳಲ್ಲಿ ಯೂತ್ ಟೀನೇಜ್ ಇರ್ತೀವಲ್ಲ, ಹಾಗೆ ಅವರು ದೈಹಿಕವಾಗಿ ಮತ್ತು